ಇದಾದ ನಂತರ ಈ ಫ್ಲೋರಿನ ಮೊದಲನೇ ಬ್ಯಾಚ್ ಬಸವೇಶ್ವರ ಭುವನೇಶ್ವರ್ ಸೊಲ್ಲಾಪುರ ಬಡತನ ಸೊಲ್ಲಾಪುರ ಈ ಎರಡು ತನ್ನ ಮೈದಾನ ಬರಬೇಕು. ಥರ್ಡ್ ರೈಟ್ ಗೋವಾ ರೈಟ್ ये टकरा नमस्कार
ಒಂದು ಹೊಡ್ತೀನಿ 12 ಆಡ್ತಾನೆ ಸಂಜೆ ಕೊಡ್ತಾನೆ 9 मार ಮೆಚ್ಚಿದ ಜನನಾಯಕರು ರಾಜ್ಯ ಕಂಡಂತ ಮಾಜಿ ಉಪಮುಖ್ಯಮಂತ್ರಿಗಳು ಪ್ರಸ್ತುತ ಅಥಣಿ ತಾಲೂಕಿನ ಹಾಲಿ ಶಾಸಕರು ಹಾಗೂ ರಾಜ್ಯಕ್ಕೆ ಧುರೀಣರಾದ ಶ್ರೀಯುತ ಲಕ್ಷ್ಮಣ ನರಸಿಂಹಪ್ಪ ಸವದಿಯವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಬೆಳಗಾವಿ ಲಕ್ಷ್ಮಣ ಸಂಗಪ್ಪ ಸವದಿಯವರ ಒಂದು ಜನ್ಮ ದಿನಾಚರಣೆಯ ನಿಮಿತ್ತವಾಗಿ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸುಕ್ಷೇತ್ರ ಕುಬಳಕಲ್ ಗ್ರಾಮದಲ್ಲಿ ಬೆಳಗಾವಿ ಜಿಲ್ಲಾ ಮೈಸೂರು ಕಬಡ್ಡಿ ಸಂಸ್ಥೆಯ ಒಂದು ಅನುಮತಿಯೊಂದಿಗೆ ಪುರುಷರ ಮುಕ್ತ ಕಬಡ್ಡಿ ಪಂದ್ಯಾವಳಿಗಳು ನಿನ್ನೆಯಿಂದ ಪ್ರಾರಂಭವಾಗಿದ್ದು ಈ ಒಂದು ಕಬಡ್ಡಿ ಪಂದ್ಯಾವಳಿಗಳಲ್ಲಿ ಮಹಾರಾಷ್ಟ್ರ ಕರ್ನಾಟಕ ರಾಜ್ಯದವರು ಸೇರಿ ಒಟ್ಟು 20ಕ್ಕಿಂತಲೂ ಹೆಚ್ಚು ತಂಡಗಳು ಈ ಒಂದು ಪಂದ್ಯಾವಳಿಗೆ ಭಾಗವಹಿಸಿದ ಎಲ್ಲ ಕಬಡ್ಡಿ ಆಟಗಾರರಿಗೆ ಪ್ರಸಿದ್ದೇಶ್ವರ ಕಬಡ್ಡಿ ತಂಡದ ಆಯೋಜಕರ ಪರವಾಗಿ ಹಾಗೂ ಈ ಗ್ರಾಮದ ಗುರು ಹಿರಿಯರ ಪರವಾಗಿ ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈಗ ಮೈದಾನದಲ್ಲಿ ಈ ಹಂತದ ಪಂದ್ಯ ನಡೀತಾ ಇದ್ದಾವೆ. ನೋಡೋಣ. ಸುತ್ತು ಬೆಳೆಸಿ ಅವರಿಗೆ ಈ ಮ್ಯಾಚ್ ಲೀಗ್ ನಲ್ಲಿ ಉಳಿಬೇಕಾದ್ರೆ ದುರ್ವಾಡ ಮ್ಯಾಚ್ ಇದೆ. ಯಾರಿಗೆ? ಶಿರೋಳಿ ತಂಡಕ್ಕೆ. ಇದಾದ ನಂತರ ಲಾಸ್ಟ್ ಟೈಮ್ ಫೈನಲ್ ಬಸವೇಶ್ವರ ಭುವನೇಶ್ವರ್ ಕುಮಾರೇಶ್ವರ್ ಫೌಂಡೇಶನ್ ಸೊಲ್ಲಾಪುರ. ಈ 2 ತಂಡಗಳ ಮೈದಾನ ಕೊಡಬೇಕು. ತಮಗೆ ಕಮಿಟಿ ಅವರು ಸುಮ್ಮನೆ ತಲುಪಬೇಕು. ಯಾಕಂದ್ರೆ ಸುಮ್ಮನೆ ಚೆನ್ನಾಗಿಲ್ಲ. ಇನ್ನು ಬಹಳ ಮ್ಯಾಚ್ಗಳಿದ್ದಾವೆ. ಫುಲ್ ಸುಣ್ಣ ಕಡೆ ನೀರು ಹೊಡೆದಿದೆ. ಈ ಒಂದು ಕಬಡ್ಡಿ ಪಂದ್ಯಾವಳಿಗಳಲ್ಲಿ ಭಾಗವಹಿಸಿದ ಕಬಡ್ಡಿ ತಂಡಗಳು ಸಾಂಗೋಲಾ ಪೆಡ್ಲಾಸ್ ಮಹಾರಾಷ್ಟ್ರ, ಓಂ ಸಿದ್ದೇಶ್ವರ ಮೌಳಿ, ದುರ್ಗಾ ಮಾತಾ ಎಂಕಚ್ಚೈ ಜೈ ಹನುಮಾನ್ ಸೀತಾ, ಸಿದ್ದೇಶ್ವರ ಐನಾಪುರ್ ಚಾವಾ ಶಿರೋಡಿ ಮಹಾರಾಷ್ಟ್ರ, ಮಹಾಲಕ್ಷ್ಮೀ ನಾಗೂರ್, ಮಹಾಲಕ್ಷ್ಮೀ ನೆರಗೊಂದಿ ಜೈ ಹನುಮಾನ್ ತಂಸಿ. ಸ್ವಾಗತ. ಸುಕ್ಷೇತ್ರ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಶ್ರೀ ಲಕ್ಷ್ಮಣಣ್ಣ ಸವದಿಯವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಹಮ್ಮಿಕೊಂಡಿರುವಂತಹ ಮುಕ್ತ ಕಬಡ್ಡಿ ಪಂದ್ಯಾವಳಿಗೆ ಆಗಮಿಸಿರುವಂತಹ ಎಲ್ಲ ಅಭಿಮಾನಿ ಬಳಗಕ್ಕೂ ಮಗದೊಮ್ಮೆ ಹಾರ್ದಿಕ ಸ್ವಾಗತ ಬಯಸ್ತಾ ಇನ್ನೇನು ಕೆಲವೇ ಗಂಟೆಯಲ್ಲಿ ಕೂಡ ಆತ್ಮೀಯ ಪಂದ್ಯಾವಳಿಗೆ ಕಾರಣೀಭೂತರಾಗಿರುವಂತಹ ಲಕ್ಷ್ಮಣಣ್ಣ ಸವದಿಯವರು ಕೂಡ ಆಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ಹಾರ್ದಿಕ ಸ್ವಾಗತ. 66ನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಹಮ್ಮಿಕೊಂಡಿರುವಂತಹ ಕಬಡ್ಡಿ ಪಂದ್ಯಾಟ ನಮ್ಮೊಂದಿಗೆ ಜರುಗುತ್ತಾ ಇದೆ. ಸುಮಟಕಲಾಣದ ಕಾದರ ಬಂಡಕ್ಷಿಯೊಂದಿಗೆ ಸಕ್ಕರೆ ನಡುವಂತ ಘೋಷಣೆ. ಐನಾಪುರ ತಂಡದ ಅನುಭವಿತ ತಂಡಗಳ ಮಧ್ಯ ಇನ್ನೂ ಇಲ್ಲ. ಇದು ಎಂತ ಕ್ಷಣಘರಣೆ. ಒಳ್ಳೆ ಪ್ರಯತ್ನ, ಮತ್ತೊಮ್ಮೆ ಮಿಸ್ಟೇಕ್ ಆಗ್ತಾ ಇದೆ. ಒಳ್ಳೆ ಪ್ರಯತ್ನ ಬಂತು. ಒಂದು ಅಂಕದ ಸಂಪಾದನೆಯೊಂದಿಗೆ ಮತ್ತೊಮ್ಮೆ ತೊಡಲಿ ತಂಡ ಸಂಪಾದನೆಯೊಂದಿಗೆ ವಾಪಸ್ ಪಡಿತಾ ಇದೆ. ಐನಾಪುರ ಮುಳ್ಳ ಆಟಗಾರ ಮತ್ತೊಮ್ಮೆ ಒಳ್ಳೆ ಪ್ರಯತ್ನ, ಒಳ್ಳೆ ಕಿಕ್ ಬಂತು. ಅದರ ಸಪೋರ್ಟ್ ಕೂಡ ಬರ್ತಾ ಇದೆ. ಅತ್ಯುತ್ತಮವಾಗಿ ಮತ್ತೊಂದು ಅಂಕದ ಸಂಪಾದನೆಯೊಂದಿಗೆ ಅಂಕ ಹೆಚ್ಚಿಸಿಕೊಳ್ತಾ ಇದ್ರೆ 11
ಸಣ್ಣದರ ಮಧ್ಯೆ ಪಂದ್ಯ ಸಾಗ್ತಾ ಇದೆ. ಕಡೋಲಿ ತಂಡದ ಪರವಾಗಿ (1+2) total 3 points. और 1 निमिष से बच्चा पास पड़े लास्ट पॉइंट को ಕುಮಾರ್ ಅವರ ದಾಳಿ ಅನುಭವಿತ ಸಾಕಷ್ಟು ಪಂದ್ಯಾವಳಿ ಆಡಿದ ಅನುಭವ ಇದೆ. ಸದ್ಯದ ರುಮಾರಿ ಆಗ್ತಾರೆ ಕಾಣುವ ಸ್ಥಳೀಯ ಒಳ್ಳೆ ಪ್ರಯತ್ನ ಮಾಡ್ತಾ ಇದೆ. 1 ನಿಮಿಷ KSPS ಕೊಟ್ಟನೂರು ವಿಠಲ್. ಎಲ್ಲ ಪ್ರೇಕ್ಷಕರು ಗ್ಯಾಲರಿ ಮೇಲೆ ಕುತ್ಕೋಬೇಕು. ದಯವಿಟ್ಟು ಗ್ರೌಂಡ್ ಒಳಗಡೆ ಯಾರು ಬರಕ್ ಹೋಗ್ಬೇಡಿ. ದಯವಿಟ್ಟು ನಿಮ್ಗೋಸ್ಕರ ಲಕ್ಷಾಂತರ ರೂಪಾಯಿಗಳನ್ನ ಖರ್ಚು ಮಾಡಿಕೊಂಡು ಗ್ರಾಮೀಣ ಭಾಗದಲ್ಲಿ ಕಬಡ್ಡಿಯನ್ನ ಬೆಳೆಸುವ ನಿಟ್ಟಿನಲ್ಲಿ ಈ ಗ್ರಾಮದ ಯುವಕರು ಬಹಳ ಕಷ್ಟಪಡ್ತಾ ಇದ್ದಾರೆ. ಎಲ್ಲ ಗ್ರಾಮಸ್ಥರು ಮತ್ತು ಕ್ರೀಡಾ ಪ್ರೇಮಿಗಳು ಗ್ಯಾಲರಿ ಮೇಲೆ ಹೋಗ್ಬೇಕು ದಯವಿಟ್ಟು. ಸಂತೋಷ್ last 4 minutes. 1 touch point goes to Ainapur. KSPS ಹೈಸ್ಕೂಲ್ ತಂಡದವರು ರೆಡಿ ಆಗ್ರಿ. KPS ಆ ತಂಡದ ವಿರುದ್ಧ ಸೊಲ್ಲಾಪುರ ಕಬಡ್ಡಿ ತಂಡ ಸೊಲ್ಲಾಪುರ. 2 ಅಂಕಗಳು ಟಚ್ ಆಗಿ ಸರಿ ಬರ್ತದೆ. 9-14 ಮಧ್ಯ ಪಂದ್ಯ. ಥರ್ಡ್ ರೌಂಡ್ ಒಡೆಯ 3 ನಿಮಿಷ 3 ಪಡೆ ಲಾಸ್ಟ್ 3 ಮಿನಿಟ್ಸ್ ಕೋ ಅಂಕ ಪಡಿ. ಇಲ್ಲಾದ್ರೆ ಅಂಕದಿಂದ ಆಚೆಗೆ ನಡೆ. ಒಳ್ಳೆ ಮಿಸ್ಟೇಕ್ ಮಾಡ್ತಾ ಇದೆ. ಡಿಫೆನ್ಸ್ ಭಾಗದಲ್ಲಿ ತಡಿತಾ ಇಲ್ಲ. ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಆಗ್ತಾ ಇದೆ. ಒಳ್ಳೆ ಪ್ರಯತ್ನ. ಹಲೋ. ಇದಾದ ನಂತರ ಈ ಪೋಲಿನ ತಂಡದ ಬಗ್ಗೆ ಬಂಧನ ಹಾಕಿ ತಮ್ಮ ತಂಡಕ್ಕೆ ಆಸರೆ ಹೋಗ್ತಾ ಇದೆ. 18-15ರಲ್ಲಿ ಪಂದ್ಯ. ಮತ್ತೊಮ್ಮೆ ಕುಂಬ ವೇಗದ ದಾಳಿ ಬಂದಿದೆ. ತಮ್ಮ ತಂಡದ ಅಂಕಪಡ ಹೆಚ್ಚಿಸಿಕೊಂಡು ತಮ್ಮ ತಂಡಕ್ಕೆ ಆಸರೆ ಇರುವಂತಹ ಭೂಪ ಮತ್ತೊಂದು ಅಂಕದ ಸಂಪಾದನೆ ವಾಪಸ್ ಸಾಧನೆ ಪಡಿತಾರೆ. ನಿರಾಸೆಗೊಳ್ತಾ ಇದೆ ಸಡಲಿ ತಂಡ. ನಿರಾಸೆಗೆ ಮುಖೇನ ಸಾಗ್ತಾ ಇದೆ. ಆಹೋ ಆಂಜನೇಯ. Starting out point goes to Ainapur. Yes, match is